ಏನು ಹೇಳ್ಬೇಕು ಸರ್? ಇವತ್ತಿನ ದಿನ ಏನೇ ಕಾರ್ಯಕ್ರಮ ಮಾಡಿದ್ದೀರಾ ಅಂತ ಸರ್ ತಾವು? ಸೊ ಇವತ್ತಿನ ದಿನ ನಮ್ಮದು ಅಮರ ಕಲಾ ವೃಂದ ಮತ್ತು ಸತ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಸಂಘ ವತಿಯಿಂದ ಒಂದು ಅದ್ಭುತವಾದ ಸಾಂಸ್ಕೃತಿಕ ಸಂಭ್ರಮ ಅಂತ ಹೇಳಿ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಏರ್ಪಡಿಸಲಾಗಿತ್ತು. ಅದಕ್ಕೆ ನಾವು ಮತ್ತು ನಮ್ಮ ಸಹೋದರರಾದಂಥ ಸತೀಶ್ ಅವರು ಕೂಡಿ, ಅದರ ಜೊತೆಗೆ ನಮ್ಮ ಸೈಮನ್ ಆತ್ಮ ಮಿತ್ರ ಚಡ್ಡಿ ದೋಸ್ತು ಅಂತ ಹೇಳ್ಬೋದು, ಜೊತೆಗೆ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಭಾಳ ಒಂದು ಅದ್ಭುತವಾಗಿ ಎಲ್ಲರೂ ಸಹಕರಿಸಿದರು. ನಮಗೆ ಅದ್ಭುತವಾಗಿ ನಮಗೆಲ್ಲರಿಗೂ ಕರೆಗೆ ಹೋಗೊಟ್ಟು ಎಲ್ಲ ಕಲಾವಿದರು ಮತ್ತು ಎಲ್ಲ ಪೇರೆಂಟ್ಸು ನಮಗೆ ಸಹಕಾರ ಕೊಟ್ಟರು. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶಿವಕುಮಾರ ಸ್ವಾಮೀಜಿಯವರು, ಅಂದರೆ ಸಿದ್ದನಕೊಳಜ್ಜ, ಅದು ಒಂದು ಕಲಾ ಪೋಷಕರ ಮಠವಾಗಿ ಒಂದು 60-70 ವರ್ಷದಿಂದ ಬೆಳೆದಿದೆ. ಅಲ್ಲಿಂದ ಅಜ್ಜರು ಬಂದಿದ್ದರು, ಅವರು ನಮಗೆ ಆಶೀರ್ವಾದನ ಮಾಡಿ, ಅದೇ ರೀತಿ ಅವರೊಂದು ಬಂದ ಮೇಲೆ ಒಂದು ಅನೌನ್ಸ್ಮೆಂಟ್ ಮಾಡಿದರು ಇಲ್ಲಿಂದ ಮಾತಾಡಿಬಿಟ್ಟು. ಯಾಕಂದರೆ ಅವರು ಏನೋ ಅವ್ರ ಮಠದಿಂದ ಒಂದು ವಿಡಿಯೋವನ್ನು ಹೊರಗೆ ಹಾಕಿದ್ರೆ, ಆದ ಕಾರಣ ಇಲ್ಲಿ ಕಲಾವಿದರಿಗೂ ನಾವು ತಗೋತೀವಿ ಅಂಥೇಳಿ ಒಂದು ಮಾತನ್ನು ಹೇಳಿಬಿಟ್ಟು ನಮ್ಮನ್ನೆಲ್ಲನೂ ಆಶೀರ್ವಾದನ ಮಾಡಿಕೊಂಡು ಹೋಗಿದ್ದಾರೆ. ಎಲ್ಲ ಪತ್ರಕರ್ತರಿಗೂ ಮತ್ತು ನಮ್ಮ ಎಲ್ಲ ಛಾಯಾಗ್ರಾಹಕರಿಗೂ ನಾವು ಈ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಅವರಿಗೆ ನಾನು ಮನದಾಳದಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಸರ್, ಇವತ್ತಿನ ಪ್ರತಿಭಾ ಪುರಸ್ಕಾರವನ್ನು ಸಹ ಮಾಡಿದ್ದಾರಲ್ಲ ಸರ್? ಹೌದು, ನಾವು 7-8 ಜನ, ಟೋಟಲಿ 13 ಜನಕ್ಕೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕರ್ನಾಟಕ ಅಮರ ಕಲಾ ಪುರಸ್ಕಾರ ಅಂತ ನಾವು ಒಂದು ಬಿರುದನ್ನು ಕೊಟ್ಬಿಟ್ಟು ಅವರಿಗೆ ಸನ್ಮಾನವನ್ನು ಕಾರ್ಯಕ್ರಮ ಇಟ್ಟಿದ್ವಿ. ಇವತ್ತಿನ ಎಲ್ಲ ಗಣ್ಯವ್ಯಕ್ತಿಗಳಂದರೆ ಡಾಕ್ಟರ್ ಕೃಷ್ಣ ಅವರು, ಆಮೇಲೆ ವೀರಭದ್ರಪ್ಪ ಹಲ್ಕಾಟ್ಗಿ ಅವರು, ಅದೇ ರೀತಿಯಾದಂತಹ ಮತ್ತು ಒಂದು ಸಾಹಿತಿಗಳಾದಂಥ ನಿರುಗುಡಿ ಸರ್ ಅವರು, ಅವರಿಗೆಲ್ಲ ನಾವು ಸನ್ಮಾನ ಮಾಡಿದ್ದೀವಿ. ಅದಕ್ಕೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಓಕೆ. ಇಲ್ಲಿ ಸ್ಟಾರ್ಗಳು ತುಂಬ, ಆದರೆ ಏನಪ್ಪ ನಾ ಏನಂತೀನಿ, ಯಾವುದೇ ಮಾಡಿರಿ ಈಗ ನೋಡಿರಿ, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾರ್ಯಕ್ರಮ, ವಿತ್ ಪ್ಲ್ಯಾನ್ ಆಗಿ ಮಾಡಿದ್ದಾರೆ, ಭಾಳ ಅದ್ಭುತವಾಗಿ, ಒಂದು ಸಿಸ್ಟಮೆಟಿಕ್ ಆಗಿ. ಆಮೇಲೆ ತಾವೆಲ್ಲ ಶಾಂತ ರೀತಿಯಿಂದ ಕೂತ್ಕೊಂಡು ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಿರಲ್ಲ. ನಮ್ಮ ಕಡೆಯಿಂದ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರು ಅಟ್ಲೀಸ್ಟ್ ಸೇವೆ ಮಾಡಬೇಕು. ಧನ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಸೇವೆ ಮಾಡಬೇಕು. ಅದನ್ನಾರು ಮಾಡಿ ಮುಟ್ಸುವಂಥ ಋಣ ನಾವು ಕಲ್ಕೋಬೇಕು. ದುಡ್ಡ ಕೊಟ್ಟರೆ ಶಣ ಅಂತ ಹಂಗೆ ಮಾಡೋದು. ನಮ್ಮ ಮಾಡಿದಾಗ ಅದನ್ನಂತೀನಿ, ನಿನ್ನ ಕಡೆಯಿಂದ ದಾನ ಮಾಡೋಕ್ಕಾಗಲಿಲ್ಲ, ಸೇವೆ ಮಾಡು, ಏನಾದರೂ ಸೇವೆ ಮಾಡು. ಊಟಕ್ಕೆ ನೆಡೋದು ಮಾಡು, ಅಡುಗೆ ಮಾಡೋದು ಮಾಡು, ಬೇರೆ ಇನ್ನೊಂದು ಕೆಲವೊಂದು ಸೇವೆಗಳು ಇರ್ತವೆ, ಈ ಆ್ಯಪ್ಗಳನ್ನ ಕರ್ಕೊಂಬರೋದು ಕಳಿಸೋದು, ಇಂಥವ್ರು ಮಾಡಿ ಕಡೆಗೆ. ಹೌದಿಲ್ಲ? ಸೇವೆಯಲ್ಲಿ ದೇವ್ರನ್ನ ಕಾಣಬೇಕು. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ ನಿಮಗೆ, ಕಣ್ಣಿಗೆ ಕಾಣೋ ದೇವ್ರಂದ್ರೆ ತಂದೆ ತಾಯಿ. ಆ ತಂದೆ ತಾಯಿ ಬಿಟ್ಟು ಜಗತ್ತಿನ ಎಲ್ಲಿ ದೇವ್ರು ಹುಡ್ಕಕ್ಕೆ ಹೋಗ್ಬೇಡ್ರಿ. ಮನೇನ ದೇವ್ರು ಬಿಡ್ತೀರಿ, ಮೂಲೆನ ದೇವ್ರಿಗೆ ಅಡ್ಡಾಡ್ತೀರಿ. ಕರೆಕ್ಟನ್ನ ಹೇಳೋದ? ಅವ್ರಿಗೆ ಮಾತಾಡೋ ದೇವ್ರು ಬಿಡ್ತೀರಿ, ಆ ಕಲ್ಲು ದೇವ್ರ ಮುಂದೆ ಹೋಗಿ ಕುಂದಿರ್ತೀವಿ. ಮಾತಾಡ್ತಾವ ನಾವು? ಮಾತಾಡೋಂಗಿಲ್ಲ. ಅದಕ್ಕೆ ಕಣ್ಣಿಗೆ ಕಾಣೋ ದೇವ್ರ ತಂದೆ ತಾಯಿ. ಒಂದೇದ್ದು ದುಡಿಮೆ ಒಳಗೆ ದೇವ್ರು ಕಾಣಬೇಕು. ಒಂದೇ ತಂದೆ ತಾಯಿ ದೇವ್ರ ಅಂತ ತಿಳ್ಕೊಬೇಕು. ಯಾವ ವ್ಯಕ್ತಿ ದುಡಿಮೆ ಒಳಗೆ ದೇವ್ರ ಕಾಣ್ತಾನ, ಯಾವ ಭಗವಂತಿಗೆ ಎದುರಾಗಿ ನೋಡಿ ಹೇಳ್ತೀನಿ ಇವತ್ತು. ಕರೆಕ್ಟಾ? ತಗೋ, ಮತ್ತೇನಿದ್ರೆ ಹೇಳ್ಬಿಡಿ ಈಗ ನೋಡಿ. ಯಾಕಂದ್ರೆ ನಿಮ್ಮ ಒಂದು ನೋಡ್ಬೇಕಂತ ನಮಗೂ ಆಸೆ. ಅದಕ್ಕೆ ಗುಲ್ಬರ್ಗ ಜನಕ್ಕೆ ಒಂದೇ ಹೇಳ್ತೀನಿ ನಾನು. ಮುಂದಿನ ಸರಿ ನಾನು ಭಾಗವಹಿಸ್ತೀನಿ. ಏನು ಮಾಡೋಣ. ಗುಲ್ಬರ್ಗದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಬೇಕಾ? ಇದು ಸಾಲಲ್ಲ ನಮಗೆ. ಒಂದು ಸ್ಟೇಡಿಯಂ ಮಾಡಬೇಕು ನೋಡಿ, ಮಾಡೋಣ. ಅದಕ್ಕೇನಾಯ್ತು, ನೀವೆಲ್ಲರೂ ಸಹಕಾರ ಕೊಟ್ರೆ ಅಂದ್ರೆ ಎಲ್ಲ ಇಲ್ಲಿ ಕುಂತಾರಲ್ಲ, ಎಲ್ಲರೂ ನಾವು ಇರ್ತೀವಿ ರೀ ಗುರುಜಿ ಅಂದರೆ, ನಾನು ಫಿಲ್ಮ್ ಸ್ಟಾರ್ಸು ಎಲ್ಲ ಥರ ಜವಾಬ್ದಾರಿ ನಂದು, ಕಲಾವಿದರು ಹಾಡೋರು ಕರ್ಕೊಂಬರೋ ಜವಾಬ್ದಾರಿ ನಂದು. ಮಾಡೋಣ, ಅದ್ರಾಗ ಏನಾಯ್ತು. ಕರ್ನಾಟಕ ಬೇರೆ ಬಿಟ್ಟಿಲ್ಲ ಇದು ಗುಲ್ಬರ್ಗ. ನಮ್ಮದು ಮಠನ ಕರ್ನಾಟಕದಾಗ ಐತಿ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಇವತ್ತು ನೋಡಿರಿ, ನಮ್ಮ ಮಠದಿಂದ ಉತ್ತರ ಕರ್ನಾಟಕ ಇಂಡಸ್ಟ್ರಿ ಬೆಳೀತಾ ಇದೆ, ಸಿದ್ದನಕೊಳ ಮಠದಿಂದ. ನಾನು ಅದೇ ಹೇಳ್ತೀನಿ, ನಮ್ಮಲ್ಲಿ ದರ್ಶನ್ ಇದ್ದಾರೆ, ಯಶ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಆದರೆ ಅವಕಾಶ ಇಲ್ಲ. ಆ ಅವಕಾಶ ನಾವು ಕೊಡಿಸ್ಕತ್ತೀವಿ ಇಷ್ಟ.